ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮತಾ ಶೆಟ್ಟಿ. ಹಿಂದೆ ಎಲ್ಲ ಒಂದ್ಸತಿ ಮದುವೆ ಮಾಡಿದ್ರೆ ಸಂಸಾರ ನೆಟ್ಟಗೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಸಮಾಜಕ್ಕೆ ಅಂಜಿ ಅಥವಾ ಆ ಮದುವೆಯನ್ನ ಮುರ್ಕೊಂಡು ಹೊರಗಡೆ ಬಂದ್ಬಿಟ್ರೆ ತಮ್ಮ ಫ್ಯಾಮಿಲಿಗೆ ಎಲ್ಲಿ ಧಕ್ಕೆ ಉಂಟಾಗುತ್ತೆ ಅಥವಾ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೊರಗ್ತಾರೆ ಅನ್ನೋ ಕಾರಣಕ್ಕೆ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡಿಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಬದಲಾದ ಸನ್ನಿವೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಸಣ್ಣ ಸಣ್ಣ ಕಾರಣಗಳಿಗೂ ಡಿವೋರ್ಸ್ ಮೊರೆ ಹೋಗಲಾಗ್ತಾ ಇದೆ. ಮತ್ತೆ ಡಿವೋರ್ಸ್ ಹೋದ್ಮೇಲೆ ಕೆಲವರು ಖಿನ್ನತೆಗೊಳಗಾಗ್ತಾರೆ, ಇಲ್ಲ ಅಂತಲ್ಲ, ಬಟ್ ಅದನ್ನ ಸೆಲೆಬ್ರೇಟ್ ಮಾಡುವಂತ ಒಂದು ಟ್ರೆಂಡ್ ಕೂಡ ನಮ್ಮಲ್ಲಿದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ತುಂಬಾ ಸೆಲೆಬ್ರೇಷನ್ ಅನ್ನ ನೋಡಿದೀವಿ. ಫೋಟೋ ಶೂಟ್ ಮಾಡಿಸೋದು ಅಥವಾ ಪಾರ್ಟಿ ಮಾಡೋದು, ನಮಗೆ ವೈವಾಹಿಕ ಜೀವನದಿಂದ ಮುಕ್ತಿ ಸಿಕ್ತು ಅಂತ ಹೇಳಿ ಕೆಲವೊಂದು ಕ್ಯಾಪ್ಷನ್ಗಳನ್ನ ಹಾಕೋದು, ಇಂಥದ್ದೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ. ರೀಸೆಂಟ್ ಆಗಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ಇಂಥದ್ದೇ ಒಂದು ಘಟನೆಯಾಗಿದೆ. ಕೋರ್ಟ್ನಿಂದ ಮಗಳಿಗೆ ವಿಚ್ಛೇದನ ಸಿಗ್ತಾ ಇದ್ದಂಗೆ ತಂದೆ ತಾಯಿ ಸೇರಿದಂತೆ ಆಕೆಯ ಫ್ಯಾಮಿಲಿ ಆ ಕೋರ್ಟ್ನ ಆವರಣದಲ್ಲೇ ಸೆಲೆಬ್ರೇಷನ್ ಅನ್ನ ಶುರು ಮಾಡಿದ್ದಾರೆ. 2018ರಲ್ಲಿ ಪ್ರಣೀತಾ ಹಾಗೇನೆ ಸೇನೆಯಲ್ಲಿ ಕರ್ತವ್ಯ ಮಾಡ್ತಿರುವಂತಹ ಗೌರವ್ ಅಗ್ನಿಹೋತ್ರಿಗೆ ಮದುವೆ ಮಾಡಿರ್ತಾರೆ. ಮದುವೆ ಆದಾಗಿನಿಂದಲೂ ಕೂಡ ಸಂಸಾರ ಸರಿಯಾಗಿರಲ್ಲ. ಸಣ್ಣ ಪುಟ್ಟ ಕಿರಿಕ್ಗಳು, ಜಗಳಗಳು, ಕಿರುಕುಳ, ಹೀಗೆ ಸಾಕಷ್ಟು ಆರೋಪವನ್ನ ಪ್ರಣೀತಾ ಮಾಡಿರ್ತಾರೆ. ಪ್ರಣೀತಾ ಮನೆಯವ್ರಿಗೂ ಹೇಳಿರ್ತಾರೆ, ನಂಗೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ, ಗಂಡನ ಜೊತೆ ಬದುಕಕ್ ಆಗ್ತಿಲ್ಲ, ನಂಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಡಿವೋರ್ಸ್ಗೆ ಅಪ್ಲೈ ಮಾಡ್ಕೊಂಡಿರ್ತಾರೆ. ಸೊ ಮೊನ್ನೆ ಅವರಿಗೆ ಡಿವೋರ್ಸ್ ಸಿಗುತ್ತೆ. ಡಿವೋರ್ಸ್ ಸಿಕ್ಕಂತ ಸಂದರ್ಭದಲ್ಲಿ ಕೋರ್ಟ್ ಆವರಣದಿಂದ ಅಂದ್ರೆ ಆ ಕೌಟುಂಬಿಕ ನ್ಯಾಯಾಲಯದಿಂದ ಹೊರಗಡೆ ಬರ್ತಾ ಇದ್ದಂಗೆ ಅಲೌ ಮೈ ಡಾಟರ್ ಅಂತ ಟೀ ಶರ್ಟ್ ಹಾಕೊಂಡಿದ್ದಂತ ಪ್ರಣೀತಾ ತಂದೆ ಖುದ್ದಾಗಿ ಮಗಳನ್ನ ಹೂವಿನ ಹಾರ ಹಾಕಿ ವೆಲ್ಕಮ್ ಮಾಡಿದ್ದಾರೆ. ಡೋಲ್ ಬಾರಿಸ್ತಾ, ಡ್ಯಾನ್ಸ್ ಮಾಡ್ತಾ ಆಕೆಗೆ ಒಂದು ರಕ್ಷಣೆ ರೀತಿಯಲ್ಲಿ, ಅಂದ್ರೆ ತನ್ನ ಮಗಳು ಸುಖವಾಗಿರ್ಬೇಕು. ಯಾವ ತಂದೆ ತಾಯಿ ಬಯಸಲ್ಲ ಹೇಳಿ? ಮದುವೆ ಮಾಡ್ಕೊಟ್ಟಾಗಂತೂ ತಂದೆ ತಾಯಿಗೂ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ತಮ್ಮ ಮಗಳು ಸುರಕ್ಷಿತವಾಗಿ ಗಂಡನ ಮನೇಲಿ ಇರಬೇಕು, ತವರು ಮನೆಗಿಂತಲೂ ಹೆಚ್ಚು ಸಂತೋಷವಾಗಿ ಗಂಡನ ಮನೇಲಿ ಇರಬೇಕು, ಹೀಗೆ ಸಹಜ ಪೋಷಕರು ಕೂಡ ಬಯಸೋದು. ಬಟ್ ಮಗಳಿಗೆ ಒಂದು ಕಿರುಕುಳದಿಂದ ಮುಕ್ತಿ ಸಿಕ್ತು, ಆಕೆ ಇನ್ನಾದ್ರೂ ತನಗೆ ಅಂದ್ಕೊಂಡಂಗೆ ಜೀವನ ಮಾಡ್ಬೋದು, ಖುಷಿಯಿಂದ ಇರಬಹುದು ಅಂಥೇಳಿ. ಮತ್ತು ಆಕೆ ಭಾವನಾತ್ಮಕವಾಗಿ ಈ ವಿಷಯವಾಗಿ ಕೊರಗಬಾರದು ಅಂತ ಆಕೆಯ ರಿಲೇಟಿವ್ಸ್, ಪೇರೆಂಟ್ಸ್ ಸೇರಿ ಡೋಲು ಬಾರಿಸ್ತಾ, ನೃತ್ಯ ಮಾಡ್ತಾ, ಸೊ ಆಕೆಗೆ ಒಂದು ಬೂಸ್ಟಪ್ ಕೊಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಆಕೆಯನ್ನ ಖುಷಿಯಾಗಿಡಬೇಕು ಬೇಸಿಕ್ಲಿ ಅಂಥೇಳಿ ಈ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹಲ್ಚಲ್ ಎಬ್ಬಿಸ್ತಾ ಇದೆ. ಅಂದರೆ ಡಿವೋರ್ಸ್ ಕುರಿತಾಗಿ ನಾನಾಗಲೇ ಹೇಳಿದ್ನಲ್ಲ, ಸೊ ಒಂದು ಟ್ರೆಂಡ್ ಅಂತ ಏನು ಕ್ರಿಯೇಟ್ ಆಗಿದೆ. ಸೊ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಥವಾ ಡಿಪ್ರೆಷನ್ಗೆ ಹೋಗಲ್ಲ, ಸಮಾಜ ನಮ್ಮ ಬಗ್ಗೆ ಏನು ಹೇಳುತ್ತೆ ಅಂಥೇಳಿ ಯೋಚನೆ ಮಾಡಲ್ಲ. ತಮ್ಮ ಕಂಫರ್ಟ್ನೆಸ್ ಏನಿದೆ, ಸೊ ತಾವು ಖುಷಿಯಾಗಿರಬೇಕು, ಆ ಕಿರಿಕಿರಿಯಿಂದ ನಮಗೆ ಮುಕ್ತಿ ಸಿಕ್ತು ಅನ್ನೋ ಒಂದು ಭಾವನೆ ಅವರಲ್ಲಿ ಬಂದಿರುತ್ತೆ, ಹಾಗಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಬಟ್ ಈಕೆ ಪೇರೆಂಟ್ಸ್ ಹೇಳ್ಕೊಂಡಿರೋದು, ಈ ಪರಿಸ್ಥಿತಿಯಿಂದ ಆಕೆಯನ್ನ ಹೊರಗಡೆ ಕರ್ಕೊಂಬರೋದು ನಮಗೆ ತುಂಬ ಕಷ್ಟ ಆಗಿತ್ತು ಆ ದಿನಗಳು. ಸೊ ಫೈನಲಿ ಆ ಕಷ್ಟಗಳಿಂದ ಆಕೆ ಹೊರಗಡೆ ಬಂದಿದ್ದಾಳೆ. ಈ ಹಂತದಲ್ಲಿ ಆಕೆ ಯಾವುದೇ ಡಿಪ್ರೆಷನ್ಗೆ ಹೋಗಬಾರ್ದು ಅಥವಾ ತನಗೆ ಯಾರೂ ಸಪೋರ್ಟ್ ಇಲ್ಲ ಅಥವಾ ಸಮಾಜ ಏನು ಹೇಳುತ್ತೆ ಅನ್ನೋ ಭಾವನೆಯಲ್ಲಿ ಆಕೆ ಬದುಕಬಾರ್ದು ಅಂತ ಹೇಳಿ ನಾವೆಲ್ಲ ಆಕೆಗೆ ಸಪೋರ್ಟಿವ್ ಆಗಿದ್ದೀವಿ ಅನ್ನೋ ಭಾವನೆಯನ್ನು ತುಂಬ್ತಾ, ಮತ್ತೆ ಇದೊಂದು ಸಂಭ್ರಮಿಸುವಂಥ ಕ್ಷಣ. ಆಕೆ ಕಷ್ಟಗಳಿಂದ ಈಗ ಹೊರಗಡೆ ಬಂದಿದ್ದಾಳೆ, ಇದನ್ನ ನಿಜಕ್ಕೂ ನಾವು ಸಂಭ್ರಮಿಸ್ಬೇಕು ಅಂತಾನೆ ಈ ರೀತಿ ಅರೇಂಜ್ಮೆಂಟ್ಸ್ನ ಆಕೆಗೆ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಆಕೆ ಮನೋವಿಜ್ಞಾನ ಸ್ನಾತಕೋತ್ತರ ಪದವಿ ಪಡೆದಿರೋರು, ತುಂಬಾ ಮೆಚೂರ್ಡ್ ಆಗಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪ್ರಣೀತಾ ಅವರು. ಅಂದ್ರೆ ಎಷ್ಟೋ ಹೆಣ್ಮಕ್ಳು ಈಗಲೂ ಹೆದರುಕೊಳ್ತಾರೆ, ಇಲ್ಲ ಅಂತಲ್ಲ, ಏನೋ ಕೌಟುಂಬಿಕವಾಗಿ ಗಂಡ ಹೆಂಡತಿ ಮನೆಯಲ್ಲಿ ಸಮಸ್ಯೆ ಆಗುತ್ತೆ ಅಥವಾ ಗಂಡನ ಮನೆಯವರಿಂದ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಹೇಳ್ಕೊಳ್ಳೋದಿಲ್ಲ, ಅಥವಾ ತನ್ನ ತವರು ಮನೆಗೆ ಹೇಳ್ಕೊಂಡ್ಬಿಟ್ರೆ ಅವ್ರಿಗೆ ಕಷ್ಟ ಆಗುತ್ತೇನೋ, ಅವ್ರ ಮರ್ಯಾದೆ ಹೋಗುತ್ತೇನೋ, ಸೊಸೈಟಿಲಿ ನಾವು ಹೆಂಗೆ ಇದನ್ನೆಲ್ಲ ಫೇಸ್ ಮಾಡೋದು, ಗಂಡ ಬಿಟ್ಟವಳು ಅಂದರೆ ಜನ ನಮ್ಮನ್ನು ಹೇಗೆ ನೋಡ್ತಾರೆ, ಹೀಗೆ ಹಲವಾರು ಪ್ರಶ್ನೆಗಳು ಹೆಣ್ಮಕ್ಳ ತಲೆಯಲ್ಲೂ ಕೂಡ ಓಡ್ತಾ ಇರುತ್ತೆ, ಹೆಣ್ಮಕ್ಳ ಮನಸ್ಸಲ್ಲೂ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಕಿರುಕುಳ ಅನ್ಸಿದ್ರೆ ಅಥವಾ ಸರಿ ಹೋಗ್ತಾ ಇಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ ಎಲ್ಲವೂ ಅಂತಂದರೆ, ಸೊ ಅದನ್ನು ಧೈರ್ಯವಾಗಿ ನೀವು ಫೇಸ್ ಮಾಡಬೇಕು. ಮುಂದೆ ಬನ್ನಿ, ನಿಮ್ಮ ಕಷ್ಟ ಯಾರು ಕೇಳ್ತಾರೆ ಅವ್ರ ಹತ್ರ ಹೇಳ್ಕೊಳ್ಳಿ, ಪಾಸಿಟಿವ್ ಆಗಿ ನಡ್ಕೊಳ್ಳೋರ ಹತ್ರ ಹೇಳ್ಕೊಳ್ಳಿ. ಸೊ ಬೇಸಿಕ್ಲಿ ನೀವು ಧೈರ್ಯವಾಗಿ ನಿಮ್ಮ ಕಷ್ಟವನ್ನು ನೀವು ಫೇಸ್ ಮಾಡಬೇಕು ಅಂತಂದರೆ ನಿಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಇರಬೇಕು. ನನಗಂತೂ ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡಿದ್ರು ಅಂತೇಳಿ ಪ್ರಣೀತಾನು ಹೇಳ್ಕೊಂಡಿದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖೇನ ತಿಳಿಸಿ. News 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.